ಬೆಂಗಳೂರಿನಲ್ಲಿ ಪದೇ ಪದೇ ಉಂಟಾಗ್ತಾ ಇರುವಂತಹ ರೋಡ್ ರೇಜ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈಗಲೂ ಕೂಡ ಅಂಥದ್ದೇ ಒಂದು ಪ್ರಕರಣ ಆಗಿದೆ. ಸೈಡ್ ಬಿಡಲಿಲ್ಲ ಅಂತ ರಕ್ತ ಬರೋ ತನಕ ಯುವಕರು ಹೊಡೆದಿರುವಂತಹ ಆರೋಪ ಇದೆ. ಕ್ಯಾಬ್ ಚಾಲಕನ ಮೇಲೆ ಸ್ಥಳೀಯ ಯುವಕರು ಹಲ್ಲೆ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಇದು. ಬಿಟಿಎಂ ಲೇಔಟ್ನ ಜಯದೇವ ಆಸ್ಪತ್ರೆ ಬಳಿ ನಿನ್ನೆ ಆಗಿರುವಂತಹ ಘಟನೆ ಇದು. 4-5 ಯುವಕರಿಂದ ಕ್ಯಾಬ್ ಚಾಲಕನ ಮೇಲೆ ಮನಸ್ಸೋ ಇಚ್ಛೆ ದಾಳಿಯಾಗಿದೆ. 5 ಜನ ಸೇರಿಕೊಂಡು ಗುಂಪಲ್ಲಿ ಒಬ್ಬ ಕ್ಯಾಬ್ ಚಾಲಕನ ಮೇಲೆ ತಮ್ಮ ಪೌರುಷವನ್ನು ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಯಾಬ್ ಚಾಲಕನ ಮೂಗಿಗೆ ತುಟಿಗೆ ಗಾಯಗಳಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಸಂಯಮವನ್ನ ಯಾವ ರೀತಿ ಕಳ್ಕೊಂಡಿದ್ದಾರೆ ಈ ಹುಡುಗರು ಅನ್ನೋದಕ್ಕೆ ಈ ವಿಜುವಲ್ಸ್ ಕೂಡ ಸಾಕ್ಷಿ ಹೇಳ್ತಾ ಇದೆ. ಸೊ ಕೇಸ್ ಏನಾದರೂ ಆಗಿದೆಯಾ? ಹಲ್ಲೆಗೆ ಒಳಗಾದಂತಹ ಚಾಲಕನ ವರ್ಜನ್ ಏನು? ದಾಳಿ ಮಾಡಿದವ್ರ ವರ್ಜನ್ ಏನು? ಏನಾದರೂ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಈವರೆಗೂ ಕೂಡ ದೂರು ದಾಖಲಾಗಿಲ್ಲ. ಆದರೆ ಗಾಯಾಳು ಆ ಕ್ಯಾಬ್ ಚಾಲಕ ಏನಿದ್ದಾನೆ ಪೊಲೀಸರಿಗೆ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾನೆ. ನಿನ್ನೆ ಆಗಿರುವಂತಹ ಘಟನೆ ಇದು. ಕ್ಯಾಬ್ ಚಾಲಕ ಆ ಸಂದರ್ಭದಲ್ಲಿ ಸೈಡ್ ಬಿಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಸ್ಥಳೀಯ 4-5 ಯುವಕರು ಸೇರಿ ಆ ಒಂದು ಕ್ಯಾಬ್ ಚಾಲಕನಿಗೆ ಹಿಗ್ಗಾಮುಗ್ಗ ಥಳಿಸ್ತಾರೆ. ಆ ಥಳಿತದಲ್ಲಿ ಆತನ ಮುಖಕ್ಕೆ ಜೊತೆಗೆ ಮೂಗಿಗೆ ಒಂದಿಷ್ಟು ಏಟಾಗುತ್ತೆ, ಮೂಗಿಗೆ ರಕ್ತಸ್ರಾವ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಕ್ಯಾಬ್ ಚಾಲಕ ತಾಳ್ಮೆನ ಕಳೆದುಕೊಂಡು ಅವರ ಮೇಲೆ ಕೂಗಾಡುವಂಥದ್ದು, ಪೊಲೀಸರಿಗೆ ಕಾಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸರಿಗೆ ಕಾಲ್ ಮಾಡುವಂಥ ಸಂದರ್ಭದಲ್ಲಿ ಆತನನ್ನು ಮತ್ತೆ ಮೊಬೈಲ್ ಕಸಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅಲ್ಲಿದ್ದಂತಹ ಸಾರ್ವಜನಿಕರು ಕೂಡ ಆ 4 ಯುವಕರು ಏನು ಪುಂಡಾಟವನ್ನು ನಡೆಸ್ತಾ ಇದ್ರು ಅವರನ್ನು ಪ್ರಶ್ನೆ ಮಾಡುವಂತಹ ಗೋಜಿಗೂ ಕೂಡ ಹೋಗಲಿಲ್ಲ. ಸೊ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಅಲ್ಲಿದ್ದಂಥ ಯುವಕರು ಮತ್ತೆ ಆತನ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಹೋಗ್ತಾರೆ, ಆತನನ್ನು ಹೊಡೆಯೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಅಲ್ಲಿಂದ ಆ ಕ್ಯಾಬ್ ಚಾಲಕ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ, ಆದರೂ ಕೂಡ ಬಿಡೋದಿಲ್ಲ. ಆದರೆ ಈ ರೀತಿಯ ಪ್ರಕರಣಗಳು ನಗರದಲ್ಲಿ ಪ್ರತಿನಿತ್ಯಲೂ ಕೂಡ ಆಗ್ತಾ ಇದೆ. ರೋಡ್ ರೇಜ್ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಪೊಲೀಸ್ ಇಲಾಖೆ ನಾನಾ ಕಸರತ್ತನ್ನು ನಡೆಸ್ತಾ ಇದ್ರು ಕೂಡ ಪ್ರತಿನಿತ್ಯವೂ ಕೂಡ ಇಂತಹದ್ದೇ ಘಟನೆಗಳು ನಡೀತಾ ಇರೋದ್ರಿಂದ ಒಂದು ರೀತಿಯಲ್ಲಿ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಸವಾಲು ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಈ ಒಂದು ಘಟನೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಆಗಿರೋದನ್ನ ಖಂಡಿಸಿ ಇದೀಗ ಕ್ಯಾಬ್ ಚಾಲಕರೆಲ್ಲರೂ ಕೂಡ ಒಟ್ಟಾಗಿ ಈ ರೀತಿಯ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು, ಪೊಲೀಸರು ತುರ್ತಾಗಿ ಸ್ಪಂದಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರು ಸ್ಥಳೀಯ ಯುವಕರು ಹಲ್ಲೆಯನ್ನ ಮಾಡಿದ್ದಾರೆ, ಹಲ್ಲೆ ಮಾಡಿದಂತಹ ಹಲ್ಲೆಕೋರರನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್.